ಫ್ರೆಂಡ್ಸ್, ಬಿಸ್ಸೆ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತಂದ್ರೆ ಡೇಟಾ ಸ್ಟ್ರಕ್ಚರ್ ದಲ್ಲಿ ಯಾವ್ಯಾವ ವೈವಾ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಗಂತೂ ನಿಮ್ದು ಲ್ಯಾಬ್ ಏನಾಗೈತಿ, ಡೇಟ್ಸ್ ಅನೌನ್ಸ್ ಆಗೈತಿ. ಸೊ ಎಲ್ಲರೂ ಏನ್ ಮಾಡ್ತೀರಿ, ಪ್ರೋಗ್ರಾಮ್ಸ್ ನ ಓದ್ತಾ ಇರ್ತೀರಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಸೊ ನೀವು ಪ್ರೋಗ್ರಾಮ್ಸ್ ಓದ್ತಿರ್ತೀರಲ್ಲ, ಸೊ ಅದ್ರ ಕೂಡ ಏನ್ ಮಾಡ್ಬೇಕಾಗುತ್ತೆ, ನೀವು ವೈವಾ ಕ್ವಶನ್ಸ್ ಕೂಡ ಓದ್ಬೇಕಾಗುತ್ತೆ. ಯಾಕಂದ್ರೆ ವೈವಾ ಕ್ವಶನ್ಸ್ ಏನಿರುತ್ತೆ ಕೂಡ 4 ಮಾರ್ಕ್ಸ್ 5 ಮಾರ್ಕ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ವೈವಾ ಕ್ವಶನ್ಸ್ ಮೇಲೆ ನೀವು ಫೋಕಸ್ ಮಾಡಬೇಕು. ಸೊ ಯಾವ್ಯಾವ ಬೇಸಿಕ್ ಆಗಿ ಕೇಳುವಂತಹ ವೈವಾ ಕ್ವಶನ್ಸ್ ಅಂತ ಹೇಳ್ಬೋದಂದ್ರೆ, ನಿಮಗೆ ಯಾವ ಪ್ರೋಗ್ರಾಮ್ ಬಂದಿರುತ್ತೆ ನೋಡಿ, ಸೊ ಆ ಪ್ರೋಗ್ರಾಮ್ ಬೇಸ್ ಮೇಲೆ ಏನ್ ಮಾಡಿರುತ್ತೆ ವೈವಾ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ವಿ ಸಿ ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್. ಸೊ ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಕೇಳ್ಬೋದು. ಸೊ ಅದ್ರ ಆಪರೇಷನ್ಸ್ ಅನ್ನ ಕೇಳ್ಬೋದು. ನೆಕ್ಸ್ಟ್ ವಾಟ್ ಈಸ್ ಅ ಪಾಯಿಂಟರ್. ನೆಕ್ಸ್ಟ್ ಏನ್ ಲ್ಯಾಬ್ ಪ್ರೋಗ್ರಾಮ್ ಇರ್ತಲ್ಲ ನಿಮ್ಗೆ ಪಾಯಿಂಟರ್ ಬೇಸ್ ಮೇಲೆ ಇದೆ. ಸೊ ಹಾಗಾಗಿ ಏನ್ ಕೇಳ್ಬೋದು, ಅಲ್ಲಿ ಪಾಯಿಂಟರ್ ಕೇಳ್ಬೋದು. ಸೊ ಯೂಸಿಂಗ್ ಅ ಪಾಯಿಂಟರ್ ವೇರಿಯಬಲ್ ಅಂತ ಇರುತ್ತೆ. ಸೊ ಹಾಗಾಗಿ ಪಾಯಿಂಟರ್ ಅಂದ್ರೇನು, ವೇರಿಯಬಲ್ ಅಂದ್ರೇನು ಅಂತ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಡಿಫೈನ್ ಪರ್ಮ್ಯೂಟೇಷನ್. ಸೊ ಪರ್ಮ್ಯೂಟೇಷನ್ ಅಂತ ಅಂದ್ರೇನು, ಸೊ ನೀವು ಪ್ರೋಗ್ರಾಮ್ ಅನ್ನ ಏನ್ ಮಾಡ್ತಾರ ತಿಳಿಸಬೇಕಾದ್ರೆ ನಿಮ್ಗೆ ಇದ್ರ ಡೆಫಿನೇಷನ್ ಕೂಡ ಹೇಳಿರ್ತಾರೆ. ಥಿಯರಿದಲ್ಲಿ ಕೂಡ ಏನ್ ಮಾಡಿರ್ತಾರೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತಾರೆ. ಸೊ ಅಲ್ಲಿ ಏನ್ ಮಾಡಿ ನೀವು, ಸೊ ಡಿಫೈನ್ ಪರ್ಮ್ಯೂಟೇಷನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡ್ಕೊಂಡು. ವಾಟ್ ಈಸ್ ಸ್ವಾಪಿಂಗ್, ಹೌ ಡು ಸ್ವಾಪ್ ನಂಬರ್ ವರ್ಕ್. ಸೊ ಸ್ವಾಪಿಂಗ್ ಅಂದ್ರೇನು, ಸ್ವಾಪಿಂಗ್ ಅಂತ ಮೇಲೆ ಏನೈತಿ, ಪ್ರೋಗ್ರಾಮ್ ಐತಿ. ಸೊ ನೀವು ಯಾವ ರೀತಿ ಸ್ವಾಪ್ ಮಾಡ್ತೀರಿ ಯೂಸಿಂಗ್ ಅ ಟೆಂಪ್ ವೇರಿಯಬಲ್. ಸೊ ಟ್ರೇಸ್ ಕೂಡ ಕೇಳ್ಬಹುದು. ವಾಟ್ ಈಸ್ ಸ್ಟ್ಯಾಕ್. ಸ್ಟ್ಯಾಕ್ ಬೇಸ್ ಮೇಲೆ ಬಂತಂದ್ರೆ ಸ್ಟ್ಯಾಕ್ ಅಂದ್ರೇನು, ಅದು ಸ್ಟ್ಯಾಕ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ನೀವು ಅದನ್ನ ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತೀರಿ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ವಾಟ್ ಆಪರೇಷನ್ಸ್ ಕ್ಯಾನ್ ಬಿ ಡನ್ ಆನ್ ಅ ಸ್ಟ್ಯಾಕ್. ಸೊ ಇಲ್ಲಿ ಸ್ಟ್ಯಾಕ್ ಬೇಸ್ ಮೇಲೆ ಪ್ರೋಗ್ರಾಮ್ ಬಂತು ಅಂತಂದ್ರೆ ಫಸ್ಟ್ ಆಫ್ ಆಲ್ ಏನ್ ಕೇಳ್ಬೋದು, ಡಿಫಿನೇಷನ್ ಕೇಳ್ಬೋದು, ರೀಪ್ರೆಸೆಂಟೇಷನ್ ಕೇಳ್ಬೋದು, ಅಥವಾ ಆಪರೇಷನ್ಸ್ ಅನ್ನ ಕೂಡ ಕೇಳ್ಬೋದು, ಅಪ್ಲಿಕೇಶನ್ಸ್ ಕೂಡ ಕೇಳ್ಬೋದು. ಸೊ ಸ್ವಲ್ಪ ಸಮ್ ಆಫ್ ದ ಸ್ಟೂಡೆಂಟ್ ಏನ್ ಮಾಡ್ತಾರೆ, ಕನ್ಫ್ಯೂಸ್ ಮಾಡ್ಕೊಂತಾರೆ. ಸೊ ಆಪರೇಷನ್ ಮತ್ತು ಅಪ್ಲಿಕೇಶನ್ಸ್. ಸೊ ಡೋಂಟ್ ಕನ್ಫ್ಯೂಸ್ ದಟ್ ಆಪರೇಷನ್ಸ್ ಅಂಡ್ ಅಪ್ಲಿಕೇಶನ್ಸ್. ನೆಕ್ಸ್ಟ್ ಒನ್, ಟೆಲ್ ಮಿ ದ ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್. ಸೊ ಅಪ್ಲಿಕೇಶನ್ಸ್ ಕೂಡ ಕೇಳ್ಬೋದು. ನೆಕ್ಸ್ಟ್ ಡಿಫೈನ್ ಕ್ಯೂ, ಬೇಸಿಕ್ ಆಪರೇಷನ್ಸ್ ಆಫ್ ಕ್ಯೂ. ಸೊ ಕ್ಯೂ ಅಂತಂದ್ರೇನು, ಸೊ ಅದ್ರ ಬೇಸಿಕ್ ಆಪರೇಷನ್ಸ್ ಯಾವ್ದಾವ್. ಡಿಫರೆನ್ಸ್ ಬಿಟ್ವೀನ್ ಸ್ಟ್ಯಾಕ್ ಅಂಡ್ ಕ್ಯೂ. ಸೊ ಸ್ಟ್ಯಾಕಿಗೆ ಮತ್ತೆ ಕ್ಯೂಗೆ ಏನ್ ಡಿಫರೆನ್ಸ್ ಐತೆ ಅಂತ ಕೇಳ್ಬೋದು. ವಾಟ್ ಯು ಮೀನ್ ಬೈ ಲೀಫೋ ಅಂಡ್ ಫಿಫೋ. ಲೀಫೋ ಎದ್ರಾಗ ಅಪ್ಲೈ ಮಾಡ್ತೀರಿ ಮತ್ತು ಫಿಫೋನ ಎದ್ರಾಗ ಅಪ್ಲೈ ಮಾಡ್ತೀರಿ, ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಏನು ಅಂತ ಕೂಡ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ವಾಟ್ ಈಸ್ ಅ ಬೈನರಿ ಟ್ರೀ. ವಾಟ್ ಈಸ್ ಟ್ರೀ ಟ್ರಾವರ್ಸಲ್. ಟ್ರೀ ಟ್ರಾವರ್ಸಲ್ ಅಂದ್ರೆ ಏನು, ಸೊ ಅದರಲ್ಲಿ ಎಷ್ಟು ಆರ್ಡರ್ಸ್ ಬರ್ತಾವು, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಅಂತ ಬರುತ್ತೆ. ಸೊ ಅದ್ರ ಡೆಫಿನೇಷನ್ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ನೀವು ಬೇಸಿಕ್ ಆಗಿ ಏನ್ ಮಾಡಿ ಇದ್ರ ಆನ್ಸರ್ಸ್ ನ ನೋಡ್ಕೊಂಡು ಹೋಗಿ. ಸೊ ಒಂದೇ ಲೈನ್ ದಲ್ಲಿ ಏನಾಗಿರ್ಬೇಕು, ಆನ್ಸರ್ಸ್ ಕವರ್ ಆಗಿರ್ಬೇಕು. ಆ ರೀತಿ ಏನ್ ಮಾಡ್ರಿ, ಆನ್ಸರ್ಸ್ ಅನ್ನ ನೀವು ಹೇಳ್ರಿ. ವಾಟ್ ಈಸ್ ಬೈನರಿ ಸರ್ಚ್ ಟ್ರೀ. ವಾಟ್ ಈಸ್ ಬಬಲ್ ಸಾರ್ಟ್. ಸೊ ಬಬಲ್ ಸಾರ್ಟ್ ಮೇಲೆ ಏನಾದ್ರು ನಿಮ್ದು ಪ್ರೋಗ್ರಾಮ್ ಬಂತು ಅಂತಂದ್ರೆ ನಿಮಗ ಬಬಲ್ ಸಾರ್ಟ್ ಅಂದ್ರೆ ಏನು ಅಂತ ಕೇಳ್ತಾರ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಪ್ರೋಗ್ರಾಮ್ ಬರೆದ್ರೆ ಅದ್ರ ಟ್ರೇಸಿಂಗ್ ಕೂಡ ಕೇಳ್ಬೋದು. ಇಲ್ಲ ಒಂದ್ ಯಾವ್ದೋ ಒಂದು ಎಕ್ಸಾಂಪಲ್ ಆಗಿ ಒಂದು ಸಮ್ ಆಫ್ ನಂಬರ್ಸ್ ಅನ್ನ ಕೊಟ್ಟು, ಸೊ ಈ ನಂಬರ್ಸ್ ಗೆ ನೀವೇನ್ ಮಾಡಿ ಬಬಲ್ ಸಾರ್ಟ್ ಅನ್ನ ಅಪ್ಲೈ ಮಾಡಿ ಕೊಟ್ಟಿರುವಂತ ಎಕ್ಸಾಂಪಲ್ ನ ಸಾರ್ಟ್ ಮಾಡಿ ಹೇಳಿ ಅಂತ ಚಾನ್ಸಸ್ ಇದೆ. ನೆಕ್ಸ್ಟ್ ವಾಟ್ ಈಸ್ ಇನ್ಸರ್ಷನ್ ಸಾರ್ಟ್. ಸೊ ಇದು ಇನ್ಸರ್ಷನ್, ಸೆಲೆಕ್ಷನ್, ಮರ್ಜ್, ಕ್ವಿಕ್, ಸೊ ಇವೆಲ್ಲ ಸಾರ್ಟಿಂಗ್ ಸರ್ಚಿಂಗ್ ಟೆಕ್ನಿಕ್ಸ್ ಏನದಾವಲ್ಲ, ಸೊ ಅದ್ರ ಡೆಫಿನೇಷನ್ ನ ಕೇಳಿ ಅದ್ರ ಟ್ರೇಸಸ್ ಅಂತ ಕೇಳೋ ಚಾನ್ಸ್ ಇರುತ್ತೆ. ಅಥವಾ ಟ್ರೇಸ್ ಕೇಳಿಲ್ಲ ಅಂತಂದ್ರೆ ಯಾವ್ದೋ ಒಂದು ಎಕ್ಸಾಂಪಲ್ ನ ಕೊಟ್ಟು ಸೊ ಸಾಲ್ವ್ ಮಾಡಕ್ ಕೂಡ ಕೇಳ್ತಾರೆ. ಸೊ ಯಾವ ರೀತಿ ನೀವು ಅಪ್ಲೈ ಮಾಡ್ತೀರಿ, ಯಾವ ರೀತಿ ಟೆಕ್ನಿಕ್ ಅನ್ನ ಅಪ್ಲೈ ಮಾಡ್ತೀರಿ, ಸೊ ನಾವು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಕೇಳ್ತಾರೆ. ಸೊ ಇದ್ರ ಮೇಲೆ ಏನ್ ಮಾಡಿ ನಾನು ವಿಡಿಯೋಸ್ ಅನ್ನ ಮಾಡೀನಿ. ಪ್ರತಿಯೊಂದು ಸೆಲೆಕ್ಷನ್ಸ್, ಪ್ರತಿಯೊಂದು ಸಾರ್ಟಿಂಗ್ ಸರ್ಚಿಂಗ್ ದಲ್ಲಿ ಏನಾಗಿನಿ ವಿಡಿಯೋಸ್ ಅನ್ನ ಮಾಡೀನಿ, ಅದು ಕೂಡ ವಾಚ್ ಮಾಡಬಹುದು. ವಾಟ್ ಈಸ್ ಅನ್ ಅರೆ. ಅರೆ ಅಂತ ಕೂಡ ಕೇಳ್ಬೋದು. ವಾಟ್ ಈಸ್ ಅ ಲಿಂಕ್ಡ್ ಲಿಸ್ಟ್. ಸೊ ಲಿಂಕ್ಡ್ ಲಿಸ್ಟ್ ಅಂದ್ರೇನು, ಸಿಂಗ್ಲಿ ಲಿಂಕ್ ಲಿಸ್ಟ್ ಅಂದ್ರೇನು, ಡಬಲಿ ಲಿಂಕ್ ಲಿಸ್ಟ್ ಅಂದ್ರೇನು, ಸೊ ಡಿಫರೆನ್ಸ್ ಏನು, ಸೊ ಕೇಳುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ವಾಟ್ ಈಸ್ ಸರ್ಚಿಂಗ್ ಅಂಡ್ ಸಾರ್ಟಿಂಗ್, ಅದು ಕೂಡ ಕೇಳಬಹುದು. ವಾಟ್ ಈಸ್ ಇನ್ಫಿಕ್ಸ್, ಪೋಸ್ಟ್ಫಿಕ್ಸ್ ಅಂಡ್ ಪ್ರಿಫಿಕ್ಸ್ ನೋಟೇಷನ್ಸ್. ಸೊ ಇಟ್ ಈಸ್ ಅ ಮೋಸ್ಟ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಏನು ಇನ್ಫಿಕ್ಸ್, ಪೋಸ್ಟ್ಫಿಕ್ಸ್, ಪ್ರಿಫಿಕ್ಸ್ ನಿಮ್ಗೆ ಕನ್ವರ್ಷನ್ ಬರ್ತಾವ. ಸೊ ಅಲ್ಲಿ ನಿಮಗೆ ಡೆಫಿನೇಷನ್ ನ ಕೇಳಬಹುದು. ನೆಕ್ಸ್ಟ್ ಕನ್ವರ್ಷನ್, ಯಾವ ಕನ್ವರ್ಷನ್ ಕೇಳ್ತಾರ ನಿಮ್ ಪ್ರೋಗ್ರಾಮ್ ಗೆ. ಇನ್ಫಿಕ್ಸ್ ಟು ಪೋಸ್ಟ್ಫಿಕ್ಸ್ ಒನ್ ಪ್ರೋಗ್ರಾಮ್ ಐತಿ, ಇನ್ಫಿಕ್ಸ್ ಟು ಪ್ರಿಫಿಕ್ಸ್ ಒನ್ ಪ್ರೋಗ್ರಾಮ್ ಐತಿ, ಪ್ರಿಫಿಕ್ಸ್ ಟು ಪೋಸ್ಟ್ಫಿಕ್ಸ್ 3 ಪ್ರೋಗ್ರಾಮ್ಸ್ ಅದಾವ. ಸೊ ಈ 3 ಪ್ರೋಗ್ರಾಮ್ಸ್ ಮೇಲೆ ಏನ್ ಮಾಡ್ಬೋದು, ಅವರು ಕನ್ವರ್ಷನ್ ನ ಕೇಳ್ಬೋದು. ಸೊ ಒಂದು ಗಿವನ್ ಎಕ್ಸಾಂಪಲ್ ಅನ್ನ ಕೊಟ್ಟು, ಸೊ ಇನ್ಫಿಕ್ಸ್ ಎಕ್ಸಾಂಪಲ್ ನ ಕೊಟ್ಟು ಅದನ್ನ ಏನ್ ಮಾಡಕ್ ಹೇಳ್ತಾರ, ಪೋಸ್ಟ್ಫಿಕ್ಸ್ ಗೆ ಕನ್ವರ್ಟ್ ಮಾಡಿ ತೋರಿಸ್ರಿ ಅಂತ.
ಅದರ್ವೈಸ್ ಇನ್ಫಿಕ್ಸ್ ಕೊಟ್ಟು ಪ್ರಿಫಿಕ್ಸ್ ಮಾಡ್ತಾರೆ ಮಾಡಕ್ ಹೇಳ್ತಾರೆ. ಸೊ ಪ್ರಿಫಿಕ್ಸ್ ಒಂದು ಎಕ್ಸಾಂಪಲ್ ಕೊಟ್ಟು ಇದನ್ನ ಪೋಸ್ಟ್ ಫಿಕ್ಸ್ ದಾಗ ಮಾಡ್ರಿ ಅಂತ ಹೇಳ್ತಾರೆ. ಸೊ ಯಾವಾಗ ಇದನ್ನ ನೀವು ಮಾಡ್ಲಿಕ್ಕೆ ಸಾಧ್ಯ, ನಿಮಗೆ ಯಾವಾಗ ಇನ್ಫಿಕ್ಸ್ ಪೋಸ್ಟ್ ಫಿಕ್ಸ್ ಪ್ರಿಫಿಕ್ಸ್ ಡೆಫಿನೇಷನ್ ಗೊತ್ತಿರುತ್ತೆ, ಸೊ ಅವಾಗ ನೀವೇನ್ ಮಾಡ್ಬೋದು, ಈಸಿಯಾಗಿ ಇದನ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ವಾಟ್ ಈಸ್ ಸಿಂಗ್ಲಿ ಲಿಂಕ್ ಲಿಸ್ಟ್ ಅದು ಹೇಳಿದ್ನಲ್ಲ, ಡಬಲಿ ಲಿಂಕ್ ಲಿಸ್ಟ್, ಸರ್ಕ್ಯುಲರ್ ಕ್ಯೂ. ನೆಕ್ಸ್ಟ್ ವಾಟ್ ಈಸ್ ಡಬಲ್ ಎಂಡೆಡ್ ಕ್ಯೂ, ಡಿ ಕ್ಯೂ ಅಂತ ಕೂಡ ಕೇಳ್ಬೋದು. ವಾಟ್ ಈಸ್ ಅ ಇನ್ಪುಟ್ ಅಂಡ್ ಔಟ್ಪುಟ್ ರಿಸ್ಟ್ರಿಕ್ಟೆಡ್ ಕ್ಯೂ. ಸೊ ಸರ್ಕ್ಯುಲರ್ ಕ್ಯೂದಲ್ಲಿ ನೀವು ನೋಡ್ತಿರ್ತೀರಿ ವಾಟ್ ಈಸ್ ಇನ್ಪುಟ್ ಅಂಡ್ ಔಟ್ಪುಟ್ ರಿಸ್ಟ್ರಿಕ್ಟ್ ಕ್ಯೂ. ಸೊ ಇನ್ಪುಟ್ ರಿಸ್ಟ್ರಿಕ್ಟೆಡ್ ಅಂದ್ರೆ ಔಟ್ಪುಟ್ ರಿಸ್ಟ್ರಿಕ್ಟೆಡ್ ಕ್ಯೂ ಅಂದ್ರೆ ಏನಂತ ಕೂಡ ಕೇಳ್ಬೋದು. ಲಾಸ್ಟ್ ಏನೂ ಹೇಳಿಲ್ಲ ಅಂತಂದಾಗ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್ ಅಂತ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇಷ್ಟು ಬೇಸಿಕ್ ಆದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ವೈವಾ. ಸೊ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆದ್ರೆ ಖಂಡಿತವಾಗಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು BCA Expert ಯೂಟ್ಯೂಬ್ ಚಾನಲ್.